ಅಪವರ್ಜಿತಂ ಅಂದರೆ ಅನಾದರೇಣ ದತ್ತಂ ಅಂತ ಅದಕ್ಕರ್ಥ. ದತ್ತ ಅಂದರೆ ಕೊಡುವುದು, ಅನಾದರದಿಂದ ತಿರಸ್ಕಾರದಿಂದ ಕೊಡುವುದಕ್ಕೆ ಅಪವರ್ಜಿತ. ಅಪ ಅನ್ನೋದು ಅಪಮಾನ ಇತ್ಯಾದಿ ಪ್ರಸಂಗಗಳಲ್ಲಿ ತಿರಸ್ಕಾರ, ನೋವು ಇತ್ಯಾದಿಗಳನ್ನು ಧ್ವನಿಸ್ತದೆ, ನಮಗಿದು ಗೊತ್ತಿದ್ದೇ ಇದೆ. ಆದರೆ ಅಪವರ್ಜಿತ, ವರ್ಜಿತ ಅಂದರೆ ಬಿಟ್ಟದ್ದು ಅಂತ ಅರ್ಥ. ನಮ್ಮ ಕೈ ಬಿಟ್ಟು ಹೋಗಿದ್ದು ಅಂದರೆ ಇನ್ನೊಬ್ರಿಗೆ ಕೊಡೋದು. ಅದಕ್ಕೆ ಅಪ ಅಂತ ಉಪಸರ್ಗ ಸೇರಿಸಿದಾಗ ಅನಾದರೇಣ ದತ್ತಂ ಅಂತ ಹೀಗೆ ಅರ್ಥ ಬರ್ತದೆ. ಭೀಮಾಪವರ್ಜಿತಂ ಪಿಂಡಂ ಆದತ್ಸೆ ಗೃಹಪಾಲವತ ಅಂತ. ಭೀಮ ಅನಾದರದಿಂದ ಕೊಟ್ಟ ಅನ್ನವನ್ನು ನಾಯಿ ಅಂತ ನೀನು ತಿಂತಾ ಇದ್ದೆ ಅಂತ ವಿದುರ ಧೃತರಾಷ್ಟ್ರನಿಗೆ ಹೇಳುವ ಮಾತು ಭಾಗವತದ 1ನೇ ಸ್ಕಂದದ 12ನೇ ಅಧ್ಯಾಯದ 23ನೇ ಅಧ್ಯಾಯ ಶ್ಲೋಕದಲ್ಲದಿದೆ. ಬೇರೆ ಕಡೆನೂ ಕೂಡ ತಾತ್ಪರ್ಯ ನಿರ್ಣಯಾದಿಗಳಲ್ಲಿ ಈ ಪ್ರಯೋಗ ಬಂದಿದೆ.